ಇವರಿಬ್ರಿಗೂ ಕೂಡ ನಿಮ್ ಶಾಲೆನಲ್ಲಿ ಕುಂಫು ಕಲಿಸ್ಬೇಕು ಅಂತ. ನಾನ್ ಕಲ್ಸ್ಕೊಡ್ಬೇಕಾ? ಹೌದು. ಯಾರ ಜೊತೆ ಜಗಳ ಮಾಡ್ದೆ ಪ್ರೀತಿಯಿಂದ ಇರಬೇಕು. ನಮ್ಗೆ ಅರ್ಥ ಆಯ್ತು ಮಾಸ್ಟರ್. ಶಬ್ದಗಳನ್ನ ಹಿಂಬಾಲಿಸಬೇಕು. ಸುತ್ತಲೂ ನಡೀತಿರೋದ್ರ ಬಗ್ಗೆ ಏಕಾಗ್ರತೆ ವಹಿಸಿ, ಕಾಣಿಸೋದ್ರ ಮೇಲೆ ಅಲ್ಲ. ಮಾಸ್ಟರ್ ಚಾಂಗ್ಗೆ ನಾನು ಮಾತು ಕೊಟ್ಟಿದ್ದೀನಿ. ನಾನು ಜೀವಂತವಾಗಿರೋವರೆಗೂ ವಿಂಗ್ ಚಾಂಗ್ ಸ್ಟೈಲ್ ಎಲ್ಲರೂ ಕಲಿಯೋ ತರ ನಾನು ಖಂಡಿತ ಮಾಡ್ತೀನಿ. ಬರೀ ತೋಳು ಬಳಸೋದಷ್ಟೇ ಕಲ್ತಿರಬಹುದು, ಅಂಗೈ ಬಳಸುವಂತ ಟೆಕ್ನಿಕ್. ಬದಲಾವಣೆಯಿಂದ ಚಾಣಕ್ಷತೆ ಹೆಚ್ಚುತ್ತೆ. ಹೊಸ ಮೂವ್ಮೆಂಟ್ ನ ಅಳವಡಿಸ್ಕೋಬೇಕಾಗತ್ತೆ. ಇದರಿಂದಾಗಿ ಒಳ್ಳೆ ಫೈಟರ್ ಮತ್ತೆ ಒಳ್ಳೆ ಮಾರ್ಷಲ್ ಆರ್ಟಿಸ್ಟ್ ಆಗ್ತಾರೆ. ನಾನು ಮಾರ್ಷಲ್ ಆರ್ಟ್ ಸ್ಕೂಲ್ ಓಪನ್ ಮಾಡಬೇಕು ಅಂತಿದ್ದೀನಿ. ವಿಂಗ್ ಚಾಂಗ್ ಸ್ಟೈಲ್ನ ಪ್ರಚಾರ ಮಾಡ್ತೀನಿ. ಮತ್ತೆ ವಿಂಗ್ ಚಾಂಗ್ ಎಷ್ಟು ಬೆಟರ್ ಅಂತ ಎಲ್ರಿಗೂ ಹೇಳ್ತೀನಿ ನಾನು, ಇಡೀ ಜಗತ್ತಲ್ಲಿ. ನೀವು ನನಗೇನೋ ಹೇಳ್ಬೇಕು ಅಂತಿದ್ರಿ. ಅಂದ್ರೆ ಅರ್ಥ? ನಿಮ್ ಹೆಸರು ನನಗೆ ಗೊತ್ತಿಲ್ಲ. ನನ್ನ ಹೆಸರು ಚಾಂಗುಮ್ಶನ್. ಅವರ ವಿಂಗ್ ಚಾಂಗ್ ಸ್ಟೈಲ್ ನಿಜವಾದದ್ದಲ್ಲ. ಆ ಸ್ಟೈಲ್ ಬಂದು ನಕಲಿ. ನಿಜ ಏನಂತ ಹೇಳಿದ್ರೆ ಅವ್ರದ್ದು ತುಂಬಾ ಬೆಟರ್ ಆಗಿದೆ. ಇವನ್ಗೆ ಇವಾಗ್ಲೇ ಅವಕಾಶ ಕೊಡ್ತೀನಿ. ದೇಹದ ಪ್ರತಿ ಅಂಗಗಳನ್ನು ಉಪಯೋಗಿಸಬೇಕು. ಇದರಲ್ಲಿ ಏಕಾಗ್ರತೆ ಮತ್ತು ಚಾಣಾಕ್ಷತೆ ಎರಡೂ ಇದೆ. ಮತ್ತೆ ಇದರಲ್ಲಿ ಬುದ್ಧಿಶಕ್ತಿನ ಉಪಯೋಗಿಸಬೇಕು. ಇವೆರಡರ ಸಮ್ಮಿಶ್ರಣದಿಂದ ಒಳ್ಳೆಯ ಫೈಟರ್ ಅನ್ಸ್ಕೋತೀಯ. ಈಗ ವಿಂಗ್ ಚಾನ್ ಅಸಲಿನೋ ನಕಲಿನೋ ಅನ್ನೋ ಗೊಂದಲದಲ್ಲಿ ಬೀಳಬಾರ್ದು.